ರಾಯ್ರೆ, ಮಗ ಜೀವಂತವಾಗಿದ್ದಾಗ ಅವನು ನನ್ನ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದೆ. ಈಗ ಅವನ ಅಸ್ತಿತ್ವ ಇಲ್ಲ, ಅವನು ನನ್ನ ಹತ್ರ ಬರಬೇಕು ಅಂತ ಬಯಸ್ತಿದ್ದಾನೆ. ನಾನು ಮಾಡಿದ್ದು ತಪ್ಪಲ್ಲ, ಆದರೆ ಮನೆಯವ್ರ ದೃಷ್ಟಿಯಲ್ಲಿ ನಾನು ಮಾಡಿದ ತಪ್ಪೆ. ಮನೆಯವರೆಲ್ಲರೂ ನನ್ನ ಕೈ ಬಿಟ್ಟರು, ನೀವು ನನ್ನ ಕೈ ಬಿಡಲ್ಲ ಅಲ್ವಾ? ನಂಬಿದ್ದೀನಿ ರಾಯ್ರೆ, ನಾನು ಅವನ ಜೊತೆ ಮಾತಾಡಬೇಕು, ಅವನು ನನ್ನ ಜೊತೆಯಲ್ಲೇ ಇರಬೇಕು. ಅವನು ಯಾರಿಗೂ ಯಾವ ಅನಾಹುತನೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವನು ಮತ್ತೆ ಮನೆಗೆ ವಾಪಸ್ ಬರಬೇಕು. ಕೃಷ್ಣ ಪ್ರಸಾದ್ ಅವರು ಕೊರಿಯರ್ ಬಂದಿದೆ. ಅವರು ಊರಲ್ಲಿಲ್ಲ. ನೀವ್ಯಾರು? ಅವ್ರ ಸೊಸೆ. ನನಗೆ ಕೊಡಿ. ಇಲ್ಲೊಂದು ಸೈನ್ ಮಾಡಿ. ಥ್ಯಾಂಕ್ ಯು. ಫ್ರಮ್ ಅಡ್ರೆಸ್ಸೇ ಇಲ್ವಲ್ಲ. ಇದನ್ನು ನಾನು ಓಪನ್ ಮಾಡಿದ್ರೆ ಸರಿ ಇರಲ್ಲ. ಅಶೋಕ್ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ಇಷ್ಟೊತ್ತಿಗಾಗಲೇ ನಾನು ಕಳಿಸಿರೋ ಬಾಣ ಕೃಷ್ಣ ಪ್ರಸಾದ್ ಮನೆ ತಲುಪಿರತ್ತೆ. ಆ ಕೊರಿಯರ್ ಓಪನ್ ಮಾಡ್ತಿದ್ದಾಗೆ ಆ ಮನೆ ದಗ 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 ಅಂತ ಉರಿಯೋದಕ್ಕೆ ಶುರು ಮಾಡತ್ತೆ. ಅಲ್ಲಮ್ಮ ರಾಗಿಣಿ, ಅವರಿಬ್ಬರು ಒಂದೇ ಮನೆಯವರು. ರಾಣಿಗೂ ಕೃಪಾಕರನಿಗೂ ಅತ್ತೆ ಅಳಿಯನ ಸಂಬಂಧ. ಹೊರಗಡೆ ಹೋಗಿ ಮೀಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೆದ್ರೆ ಏನೋ ಬಿಸ್ನೆಸ್ ವಿಷಯವಾಗಿ ಹೊರಗಡೆ ಹೋಗಿದ್ವಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಯಾಕೆ ಜಗಳ ಆಗಬೇಕು? ಕೃಪಾಕರ್ ಕ್ರಿಮಿನಲ್ ಅಂತ ಹೇಳೋದಕ್ಕೆ ಅವನು ಹಾಕೊಂಡಿರೋ ವೇಷಭೂಷಣನೇ ಸಾಕು. ಮನೆಯಲ್ಲಿ ಶ್ರಾದ್ದ ನಡಿಬೇಕಾದ್ರೆ ಇವರಿಬ್ರು ಹೊರಗಡೆ ಮೀಟ್ ಮಾಡೋದೇನಿರುತ್ತೆ ಅಂತ ಅವ್ರ ಮನೆಯವ್ರಿಗೆ ಅನುಮಾನ ಬರುತ್ತೆ. ಜೊತೆಗೆ ಆ ಲಾಯರ್ ಬೇರೆ ಇದ್ನಲ್ಲ, ಕೃಪಾಕರ್ ಕ್ರಿಮಿನಲ್ ಅಂತ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಇನ್ನೊಂದಷ್ಟು ಸಾಕ್ಷಿಗಳಿವೆ. ನೀನೇ ಮಾಡಿದ್ದು ಅಂತ ಗೊತ್ತಾಗಿ ಅವ್ರು ನಿನಗೇನಾದರೂ ತೊಂದರೆ ಮಾಡಿದ್ರೆ? ಡೋಂಟ್ ವರಿ ಅಮ್ಮ, ನಿನ್ನ ಮಗಳು ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಆ ಮನೆಯಲ್ಲಿ ಜಗಳ ಶುರು ಆಗ್ತಿದ್ದಾಗೆ ನಾನು ಆಫೀಸಲ್ಲಿ ನಡೆಯೋ ಗೋಲ್ಮಾಲ್ಗಳ ಬಗ್ಗೆ ಹೇಳ್ತೀನಿ. ಆ ಮನೆ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳಬಾರ್ದು.